ಯಾರೆಲ್ಲ ಇಲ್ಲ ಬನ್ನಿ ಎಲ್ಲರೂ ತಗೊಳ್ಳಿ. ಇಲ್ಲ ಫುಲ್ ಕವರ್ ಇಲ್ಲಿಂದ ಝೂಮ್ ಇನ್ ಇರಿ ಸರ್. ಅವ್ರದ್ದು ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ನಾವಿವತ್ತು ಬೆಂಗಳೂರಿನ ಮಲ್ಲೇಶ್ವರಂ ಅಲ್ಲಿದ್ದೇವೆ. ಮಲ್ಲೇಶ್ವರಂನಲ್ಲಿ ವಿಶೇಷವಾಗಿ 43 ವಸಂತಗಳಿಂದ ಗಣೇಶ ಮಹೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸ್ತಾ ಬರ್ತಾ ಇದ್ದಾರೆ. ಸರ್ ನಮಸ್ತೆ, ಹೇಳಿ ಸರ್. ಈ ವರ್ಷ ವಿಶೇಷ ಏನಂದ್ರೆ ಸುಮಾರು ಒಂದು 250 ಹೆಣ್ಣುಮಕ್ಕಳಿಗೆ ಬಾಗಿನ ಕೊಟ್ಟಿದ್ದೀವಿ. ತವ್ರ ಮನೆ ನಾವು ಎಲ್ಲ ಒಂದು ಅಕ್ಕ ತಂಗಿ ಥರ ನೆನೆಸ್ಕೊಂಡು ನಮ್ಮ ಎಲ್ಲದ ಅನೇಕ ಭಾಗದಿಂದ ಬಂದು ಇಲ್ಲಿ ವಾಸ ಅಂತ ಇರೋಂಥ ಹೆಣ್ಣುಮಕ್ಕಳಿಗೆ ಒಂದು ಬಾಂಧವ್ಯ ಬೆಳೀಲಿ ಅಂದ್ಬಿಟ್ಟು ಅಂಥ ಹೆಣ್ಣುಮಕ್ಕಳಿಗೆ ಗುರುತಿಸಿ ಒಂದು 250 ಮುತ್ತೈದೆಯರಿಗೆ ಬಾಗಿನ ಕೊಟ್ಟಿದ್ದೀವಿ. 5 ದಿವಸ ಕಾರ್ಯಕ್ರಮ ಇವತ್ತಿಂದ ಶುರು. 5 ದಿವಸ ಇವತ್ತು ಬೆಳಗಿನ ಜಾವ ಬಾಗಿನ ಕೊಡುವಂಥ ಕಾರ್ಯಕ್ರಮ ಇತ್ತು. ಅದಾದಮೇಲೆ ಹೆಣ್ಣು ಮಕ್ಕಳಿಗೆ ರಂಗೋಲೆ ಸ್ಪರ್ಧೆ ಅಂತ, ಅದರಲ್ಲಿ 10 ಸ್ಪರ್ಧಿಗಳು ಗೆದ್ದಂಥ 10 ಸ್ಪರ್ಧಿಗಳಿಗೆ ತಲಾ 1 ಗ್ರಾಮ್ ಚಿನ್ನವನ್ನು ಕೊಡ್ತೀವಿ. ಅದಾದಮೇಲೆ ಇನ್ನು ಮಿಕ್ಕಿದ ಭಾಗವಹಿಸಿದಂಥ ಎಲ್ಲ ಹೆಣ್ಣುಮಕ್ಕಳಿಗೂ ಸಮಾಧಾನಕರ ಬಹುಮಾನವಾಗಿ ಸೀರೆಗಳನ್ನು ಕೊಡ್ತೀವಿ, ಹಂಚ್ತೀವಿ. 250 ಹೆಣ್ಣುಮಕ್ಕಳಿಗೂ ಸೀರೆಗಳನ್ನು ಕೊಡ್ತೀವಿ. ಅದಾದಮೇಲೆ 3 ದಿವಸ ಸಂಜೆ ಹೊತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಒಂದು ಮೇಘನಾ ಕುಂದಾಪುರ ಅಂತ ಜಾನಪದ ಒಂದಿರ್ತದೆ, ಮತ್ತು ಒಂದು ಅಯ್ಯಪ್ಪ ವೀರಮಣಿ ರಾಜು ಅಂದ್ಬಿಟ್ಟು ಒಂದು ಭಕ್ತಿಗೀತೆಗಳದ್ದೊಂದು ಕಾರ್ಯಕ್ರಮ ಇರ್ತದೆ. ಅದಾದಮೇಲೆ ಸರಿಗಮ ಜಿ ಟಿ ವಿಲಿ ಇರ್ತದೆ. ಡಾಕ್ಟರ್ ಹರ್ಷ ಅವ್ರದ್ದೊಂದು ಆರ್ಕೆಸ್ಟ್ರಾದೊಂದು ಕಾರ್ಯಕ್ರಮ ಇದೆ. ಅದು ಬಿಟ್ಟು ಕೊನೆಯ ದಿವಸ ಹೂವಿನ ಪಲ್ಲಕ್ಕಿಲಿ ಸುಮಾರು 10 ರಿಂದ 12 ರಾಜ್ಯಾದ್ಯಂತ ಸುತ್ತಮುತ್ತಲ ಕಲಾ ತಂಡಗಳು ನಮ್ಮ ಜೊತೆ ಹೆಜ್ಜೆ ಹಾಕಿ ಒಂದು 300 ರಿಂದ 350 ಕಲಾ ತಂಡದಲ್ಲಿ ಇರ್ತಾರೆ. ಒಂದು 2 ಬೀದಿಗಳಿದೆ, ಮುಖ್ಯ ಬೀದಿಗಳಲ್ಲಿ ನಾವು ಮೆರವಣಿಗೆ ಮಾಡಿ ಗಣೇಶನ ವಿಸರ್ಜನೆ ಮಾಡ್ತೀವಿ. ಆಮೇಲೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ನಿರಂತರ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆಯುತ್ತೆ. ಇದು ಒಂದು ಈಶಾ ಫೌಂಡೇಶನ್ದು ಒಂದು ಟೀಮ್ ತಗೊಂಡು ನಾವು ಮಾಡಿದ್ದೀವಿ. ವಿಶೇಷವಾಗಿ ಈಶಾ ಫೌಂಡೇಶನ್ ಥೀಮ್ ಏನ್ ನೋಡ್ತೀರಾ, ಒಂದು ಶಿವನ ಒಂದು ವಿಗ್ರಹ. ಸೊ ಆ ಒಂದು ವಿಗ್ರಹದ ಮೇಲೆ ಒಂದು ಗಣೇಶ ಇರೋ ತರ ಒಂದು ಹೊಸ ಒಂದು ವಿನೂತನವಾದ ಒಂದು ಗಣೇಶನ ನೀವು ನೋಡ್ಬೋದು. ಇಲ್ಲಿ ವಿಶೇಷವಾಗಿ 5 ದಿವಸಗಳ ಕಾಲ ನಡೆಯುವಂತ ಈ ಒಂದು ಧಾರ್ಮಿಕ, ಸಾಂಸ್ಕೃತಿಕ, ಐತಿಹಾಸಿಕ ಗಣೇಶೋತ್ಸವದಲ್ಲಿ ಹಲವಾರು ಗಣ್ಯಮಾನ್ಯರಾಗಿರ್ಬೋದು, ಕಲಾ ತಂಡಗಳು ಬೇರೆ ಬೇರೆ ಊರು, ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ಭಾಗವಹಿಸ್ತಿರೋದು. ಮತ್ತೆ 5 ದಿವಸಗಳು ಅನ್ನ ಸಂತರ್ಪಣೆ, ವಿಶೇಷವಾಗಿ ಎಲ್ಲ ಕೆಲಸಗಳನ್ನು ಎಲ್ಲ ಒಂದು ಸಾಂಸ್ಕೃತಿಕ ತುಂಬಾ ಅಚ್ಚುಕಟ್ಟು ನಡೀತಾ ಇದೆ. ಮತ್ತೆ ವಿಸರ್ಜನೆ ದಿವಸ ಏನು ಪ್ರೊಸೆಷನ್ ಟೈಮ್ ಅಲ್ಲಿ ಆಲ್ಮೋಸ್ಟ್ 10 ರಿಂದ 12 ಕಲಾ ತಂಡಗಳು ಆಲ್ಮೋಸ್ಟ್ ಮುಖ್ಯ ಬೀದಿಗಳಲ್ಲಿ ಒಂದು ಮೆರವಣಿಗೆ ಮಾಡುವ ಮುಖಾಂತರ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಆಚಾರ ವಿಚಾರಗಳು ಮತ್ತೆ ನಮ್ಮ ಗಣೇಶೋತ್ಸವ, ಗಣಪನ ಒಂದು ಸ್ಮರಣೆ ದೊಡ್ಡ ಮಟ್ಟದಲ್ಲಿ. ಯಾಕಂದ್ರೆ ಮಲ್ಲೇಶ್ವರಂ ತುಂಬಾ ಹಳೆಯ ಏರಿಯಾ, ಈ ಏರಿಯಾಗಳಲ್ಲಿ ಈ ತರ ಒಂದು ಉತ್ಸವಗಳು ನಿರಂತರವಾಗಿ ನಡೀತಾ ಬರ್ತಾ ಇದೆ. ಹಾಗಾಗಿ ಆ ಒಂದು ಸಂಪ್ರದಾಯನ ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ಈ ಒಂದು ತಂಡ ತುಂಬಾ ಮುಂಚೂಣಿಯಲ್ಲಿದೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.